ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ವಿಡಿಯೋಗೆ ಸ್ವಾಗತ. ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋನ ನೋಡಿ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ಇದು ಸಂಡೇ ವಿಡಿಯೋನ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಭಾನುವಾರ ನಮ್ಮ ರಿಲೇಟಿವ್ಸು ನಮ್ಮ ಹಸ್ಬೆಂಡ್ ಮಾವನ ಮಗಂದು ಫಂಕ್ಷನ್ ಇತ್ತು, ಬೀಗ್ರೂಟ. ಅದಕ್ಕೆ ಹೋಗ್ತಾ ಇದ್ವಿ, ಮದುವೆಗೆ ಹೋಗಿ ಬಂದಿದ್ವಿ. ಅದನ್ನ ಶಾರ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಶಾರ್ಟ್ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಚೆಕ್ ಮಾಡಿ ನೋಡಿ ಅಂತ ಹೇಳ್ತಾ, ಮತ್ತು ಹೋಗ್ತಾ ಇದ್ದೀವಿ ಮದುವೆಗೆ. ಆನ್ ದ ವೇ ಊರಲ್ಲಿರೋದು ನಮ್ಮ ಹಸ್ಬೆಂಡ್ ಅವ್ರ ಊರಲ್ಲಿ, ಅವ್ರ ಊರಿಂದ ಸ್ವಲ್ಪ ದೂರ ಇದೆ. ಊರಲ್ಲಿ ಫಂಕ್ಷನ್ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಬೀಗ್ರೂಟಕ್ಕೆ ಹೋಗಿದ್ವಿ. ನಮ್ಮ ಹಸ್ಬೆಂಡ್ಗೆ ತುಂಬ ಕ್ಲೋಸ್ ಫ್ರೆಂಡ್ ಇರೋದ್ರಿಂದ ಫೋನ್ ಮಾಡಿದ್ರಲ್ವ, ಗಿಫ್ಟ್ ಬೇರೆ ಮದುವೆಲಿ ಗಿಫ್ಟ್ ಕೊಟ್ಟಿರಲಿಲ್ಲ. ಗಿಫ್ಟ್ ಕೊಟ್ಬಿಟ್ಟು ಊಟ ಮಾಡಿಕೊಂಡು ಹಾಗೆಯೇ ಈ ಟೈಮಲ್ಲಿ ನಮಗೆ ರಿಲೇಟಿವ್ಸು ಮದುವೆ ಇತ್ತು ಅಂತ ಅಂದ್ರೇ ಚೆನ್ನಾಗಿರುತ್ತೆ. ಎಲ್ಲ ಫ್ಯಾಮಿಲಿ ಎಲ್ಲ ಒಟ್ಟಾಗಿ ಒಂದು ಕಡೆ ಸೇರ್ತೀವಿ. ಎಲ್ಲ ಮಾತುಕತೆ, ಕಷ್ಟ ಸುಖ ಮತ್ತು ನಗು ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಫಸ್ಟ್ ಆಫ್ ಆಲ್ ನಾನು ಬರಲ್ಲ, ನೀವು ಹೋಗ್ಬಿಟ್ಟು ಬನ್ನಿರಿ. ನಾನ್ ವೆಜ್ ಊಟ ಅಂದರೆ ಎಲ್ಲ ಬಾಯ್ಸ್ ಎಲ್ಲ ಸೇರ್ಕೊಂಡ್ಬಿಡ್ತಾರೆ, ಇವ್ರದ್ದೊಂದು ಗ್ರೂಪು. ಅದಕ್ಕೆ ಒಂದ್ಸರಿ ನೀವು ಹೋಗ್ಬಿಟ್ಟು ಬನ್ನಿ, ನಾವು ಬರಲ್ಲ, ಮದುವೆಗೆ ಬಂದಿದ್ನಲ್ಲ ಬರಲ್ಲ ಅಂತ ಹೇಳಿದೆ. ನೆಕ್ಸ್ಟ್ ಆಮೇಲೆ ಮತ್ತು ಇನ್ನು ಕೆಲವರು ನಮ್ಮ ಫ್ಯಾಮಿಲಿಯಲ್ಲಿ ಮದುವೆಗೂ ಬಂದಿರಲಿಲ್ಲ, ಬೀಗ್ರೂಟಿಗೆ ಬಂದೇ ಬರ್ತಾರೆ. ಎಲ್ಲರೂ ಒಟ್ಟಾಗಿ ಸಿಗ್ತೀವಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಸರಿ ನಾನು ಬರ್ತೀನಿ, ಮಕ್ಕಳಿಗೂ ಸಂಡೇ ರಜೆ ಇರೋದ್ರಿಂದ ಅವ್ರಿಗೂ ಮದುವೆ ಕರ್ಕೊಂಡು ಹೋಗಿರಲಿಲ್ಲ, ಹೋಗೋಣ ಅಂತೇಳಿ ಆನ್ ದ ವೇ ಹೋಗ್ತಿದ್ವಿ. ಹೊಸ ಬಸ್ ಸ್ಟ್ಯಾಂಡಿಂದ ಈ ಕಡೆ ಏನೋ ಪ್ರಾಬ್ಲಮ್ ಆಗಿತ್ತು ಅನಿಸುತ್ತೆ, ತುಂಬ ಜನ ಸೇರಿದ್ರು. ಅದನ್ನು ನೋಡ್ಕೊಂಡಂಗೆ ಹೀಗೆ ಇನ್ಸ್ಟಾದಲ್ಲಿ ಟ್ರೆಂಡಿಂಗ್ ಸಾಂಗ್ ಇದೆ ನೋಡಿ, ಹಾಯ್ರಾ ಸಾಂಗ್ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಿದ್ವಿ. ಮತ್ತು ಮನೆ ಹತ್ರ ಹೋದ್ವಿ. ನಮ್ಮ ಮನೆ ಹತ್ರ ಹೋಗಿ ಅಲ್ಲಿ ಎಲ್ಲರೂ ಒಟ್ಟಾಗಿ ಮತ್ತೆ ಗಾಡಿಯಲ್ಲಿ ಹಂಗೆ ಫಂಕ್ಷನ್ ಮನೆ ಹತ್ರ ಹೊರಟ್ವಿ. ಗೌರಮ್ಮ ಸ್ಮೈಲ್ ಕೊಡು, ಇನ್ಸ್ಟಾಗ್ರಾಮ್ಗೆ ಹಾಕಿರ್ತೇಳಿ. ರುಕ್ಕಮ್ಮ ಹಂಗೆ ಒಂದು ಆಯ್ ಹೊಡೀರಿ. ಚಂದ್ರ ಹಾಯ್ ಹೇಳಿ, ನಮ್ಮ ಲಾಗಿಗೆ ಹಾಯ್ ಹೇಳಿ. ಗಾಡಿ ಹಂಗೆ ತೆಗೆ, ಮುಂಚೂರು ಹಂಗೆ ಲೆಫ್ಟಿಗೆ ಇರುತ್ತೆ ಫೋನ್, ಲೆಫ್ಟಿಗೆ. ಹಾಂ, ಹಂಗೆ ಫುಲ್ ಸ್ಕ್ರೀನ್ ಬರಂಗೆ ಬಾರಿತು.